ಅಂದ್ರೆ ನಾನು ಪ್ರಶ್ನೆ ಕೇಳಕ್ಕೂ ಅವಕಾಶ ಇಲ್ಲ. ಆಯ್ತು, ಹೇಳ್ಬಿಡಿ ಸರ್. ಮೈಸೂರಲ್ಲಿ ಜಿಲ್ಲಾಧಿಕಾರಿಗಳನ್ನ ಡಾಕ್ಟರ್ ಕೆ.ವಿ. ರಾಜೇಂದ್ರ ಇವತ್ತು ಬೆಳಿಗ್ಗೆ ಟ್ರಾನ್ಸ್ಫರ್ ಮಾಡಿದೆ ಈ ಸರ್ಕಾರ. ಯಾವ ಉದ್ದೇಶಕ್ಕೆ? ಕಳೆದ 6 ತಿಂಗಳು ಮಹಾನಗರ ಪಾಲಿಕೆ ಮೈಸೂರು ಆಯುಕ್ತರಿಗೆ 15 ನೋಟಿಸ್ಗಳನ್ನ ಕೊಟ್ಟಿದ್ರು. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಆ ನೋಟಿಸ್ಗಳಿಗೆ ಉತ್ತರನೇ ಕೊಟ್ಟಿಲ್ಲ. ಹಾಗಾಗಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ಜನ 23 IAS ಆಫೀಸರ್ನ ಟ್ರಾನ್ಸ್ಫರ್ ಮಾಡಿದೆ. ಅದರಲ್ಲಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಕೂಡ ಒಬ್ಬರಿದ್ದಾರೆ, ಮೈಸೂರಿನ ಜಿಲ್ಲಾಧಿಕಾರಿ. ಇದೇ ಉದ್ದೇಶಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕಂದ್ರೆ ಅವರು ತನಿಖಾಧಿಕಾರಿ ತನಿಖೆಯಿಂದ ಆಚೆ ಈ ವರ್ಗಾವಣೆ ಈಗಾಗಿದ್ರ ಬಗ್ಗೆ ಸಹಜವಾಗಿ ಅನುಮಾನ ಬರುತ್ತೆ. ಅಂದ್ರೆ ವರ್ಗಾವಣೆ ಮಾಡಬೇಕಂತ ಇದ್ದಿದ್ರೆ ಯಾರು DC ಪತ್ರ ಕೊಟ್ಟ ಮೇಲೂ ಕೂಡ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕಿತ್ತು. ಯಾರು ಪ್ರಶ್ನೆ ಕೇಳಿದ ಅಧಿಕಾರಿ ಮೇಲೆ ಕ್ರಮ. DC ಇದ್ದುದಕ್ಕೆ ಈ ಪ್ರಕರಣ ಹೊರಗೆ ಬಂದಿದೆ. ಈ ಪ್ರತಿ ಹಂತದಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಇದರ ಬೆನ್ನಟ್ಟಿ ಇಲ್ಲಿ ಸರಿ ಇಲ್ಲ, ಇದು ಸರಿ ಇಲ್ಲ, ಇಲ್ಲಿ ಅಕ್ರಮ ನಡೆದಿದೆ, ಇಲ್ಲಿ ಬೇಜವಾಬ್ದಾರಿತನ ನಡೆದಿದೆ ಅನ್ನೋದನ್ನ ಪದೇ ಪದೇ ಸರ್ಕಾರದ ಗಮನಕ್ಕೂ ತಂದಿದ್ದಾರೆ ಪತ್ರದ ಮುಖೇನ. ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ ಯಾವೆಲ್ಲ ಕಾನೂನಿನ ಅನ್ವಯ ಅವರಿಗೆ ಪ್ರಶ್ನೆ ಮಾಡಬೇಕು ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈಗ ನಡೆದಿರೋ ಟ್ರಾನ್ಸ್ಫರ್ಗೂ ಈಗ ಆಗ್ತಿರೋ ಪ್ರಕರಣಕ್ಕೂ ಒಂದಕ್ಕೊಂದು ಥಳಕ್ ಹಾಕ್ಬಿಟ್ಟು ಅವರು ಆ ಟ್ರಾನ್ಸ್ಫರನ್ನ ಅವರು ಕುಮಾರಸ್ವಾಮಿ ಅವರು ಇವತ್ತು ಮಾಡ್ತಿರೋ 2ನೇ ಪಂಚಿದು. ಮೊದಲನೇ ಪಂಚು ಸಂದರ್ಭಕ್ಕೆ ಅನುಗುಣವಾಗಿ ಶಿವಕುಮಾರ್ ಅವರು ಈ ಸರ್ಕಾರ ಈ CM ವಿರುದ್ಧ ಏನೋ ಮಾಡಿದ್ರು ಅನ್ನೋ ಅರ್ಥದಲ್ಲಿ ಅದನ್ನು ಮಾತಾಡಿದ್ರು. ಈಗ ಈ ಟ್ರಾನ್ಸ್ಫರ್ನ ಇದಕ್ಕೆ ಲಿಂಕ್ ಮಾಡಿ ಅವರು ಮಾತಾಡ್ತಿದ್ದಾರೆ. ಸಂದರ್ಭಿಕವಾಗಿ ಹಂಗೆ ಅನ್ಸುತ್ತೆ, ನಮಗೆ ಮೇಲ್ನೋಟಕ್ಕೆ ಆ ಥರ ಅನ್ಸುತ್ತೆ. ಇಲ್ಲ ಈಗ ಸಹಜ ಪ್ರಕ್ರಿಯೆ. ಈಗ ಇವೆಲ್ಲ ಟ್ರಾನ್ಸ್ಫರ್ ಸಹಜ ಪ್ರಕ್ರಿಯೆ. ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲ ಬಹಿರಂಗ. 50-50 ಅನುಪಾತದಲ್ಲಿ ಪರಿಹಾರ, ಭೂ ಸ್ವಾಧೀನಕ್ಕೆ ಪರಿಹಾರ ಕೊಡ್ತಾ ಇದ್ದು, ಭೂ ಮಾಲೀಕರಿಗೆ ಭೂ ಪರಿಹಾರ ಪಾವತಿಸಿಲ್ಲ ಅಂತೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿ ಪರಿಹಾರಕ್ಕೆ ಅರ್ಹರು ಅಂತ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದು ನಮಗೆ ಕಾಣ್ತಾ ಇದೆ. ಆಯುಕ್ತರು ಇದನ್ನ ಮಾಡಿದ್ದಾರೆ, ಇದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅನ್ನೋ ಮಾತನ್ನ ಅವರು ಪರ್ಟಿಕ್ಯುಲರ್ ಆಗಿ ಪಾರ್ವತಮ್ಮ ಅನ್ನೋ ಹೆಸರು ಇಲ್ಲದೆ ಹೋದ್ರು ಕೂಡ ಅವ್ರು ಹೇಳಿರೋ ವಿಚಾರದಲ್ಲಿ ಮ್ಯಾಟ್ರ್ ಡೈರೆಕ್ಟ್ ಆಗಿ CM ಕುರ್ಚಿ ಅಲ್ಲಾಡಿಸೋ ರೀತಿಯಲ್ಲಿ ಈ ತರ ಹೇಳಿದ್ದಾರೆ. ಒಂದು ಪ್ರಾಧಿಕಾರವು ಕೈಗೊಳ್ಳುವ ನಿರ್ಣಯಗಳು ಸರ್ಕಾರದ ಅನುಮೋದನೆ ಪಡೆದಿಲ್ಲ. ಆಯುಕ್ತರು ವ್ಯಕ್ತಿಗತವಾಗಿ ಅವರು ತೀರ್ಮಾನಗಳನ್ನ ಕೈಗೊಂಡು ಸರ್ಕಾರದ ಅನುಮತಿ ಇಲ್ಲದೆ ಅನುಮೋದನೆ ಪಡೆಯದೆ ನಟರಾಜ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಗೌಡ್ರು ಹೇಳ್ರಿ. ಇದು ಅವರ ಅಧಿಕಾರಿಗಳ ಮೇಲೆ 2017ರಿಂದ ಡೀಟೇಲ್ಸ್ ಕೊಡ್ತಾ ಹೋದ್ರು ಸಮೀವುಲ್ಲಾ ಸರ್. ಹೆಂಗೆ ಬದಲಾವಣೆ ಆಗ್ತಾ ಹೋಯ್ತು ನಿರ್ಣಯಗಳು ಅಂತ ಹೇಳಿ DC ಪತ್ರದ ತನಕ ಅಧಿಕಾರಿಗಳ ಮೇಲೆ ಪ್ರೆಷರ್ ಅಂತೂ ವರ್ಕ್ ಆಗಿದೆ. ಸ್ವಯಂ ಪ್ರೇರಿತರಾಗಿ ಅಧಿಕಾರಿಗಳು ತೆಗೆದುಕೊಂಡ್ರು ನಿರ್ಧಾರ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಯಾರು ಒತ್ತಡ ಹಾಕಿದ್ದಾರೆ, ಪ್ರಭಾವಿಗಳು ಅವರ ಸ್ವಂತ ಲಾಭ ಇಲ್ದಲೆ ಅಂತೂ ಒತ್ತಡ ಹಾಕಿರಲ್ಲ. ನೋಡಿ, ಜನರ ಆಲೋಚನೆಯಲ್ಲಿ ಬರೋ ಸಹಜ ಪ್ರಶ್ನೆ ಇರ್ಬೋದು. ಇದು 1998 ಅಲ್ಲಿ ಅವ್ರೇನೋ ಸೀಕ್ವೆನ್ಸ್ ಹೇಳ್ತಾ ಇರಲ್ಲ. 92ನಲ್ಲೂ ಕೂಡ ಜವರಯ್ಯನವ್ರ ಹೆಸರಿತ್ತು, 98 ಕೂಡ ಜವರಯ್ಯನವ್ರ ಹೆಸರಿತ್ತು, ಡಿನೋಟಿಫಿಕೇಶನ್ ಆದಮೇಲೂ ಕೂಡ ಜವರಯ್ಯನವ್ರ ಹೆಸರಿತ್ತು. ಅದನ್ನು ಅವರು ಸಿದ್ದರಾಮಯ್ಯನವರ ಬಾಮೈದ ಪರ್ಚೇಸ್ ಮಾಡಿ ತನ್ನ ಸಿಸ್ಟರ್ಗೆ ಕೊಟ್ಟಿರುವಂಥದ್ದು ಬಳುವಳಿ. ಅದು ಆ ಜಮೀನು ಕೊಡಬಾರ್ದು, ಕುಟುಂಬದಲ್ಲಿ ಜಮೀನು ಹೊಂದಬಾರ್ದು ಅಂತೇನಿಲ್ಲ. ಯಾವಾಗ ಇದು ಮೂಡಾದವರು ಅಕ್ವೈರ್ ಮಾಡಿಕೊಂಡು ಹಂಚಿಕೆ ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಲಾಗಿ 2017ರಲ್ಲಿ ನಿಮಗೆ ಕೊಡ್ತೀವಿ ಬದಲಿ ಅಂತ ಹೇಳಿದ್ದಾರೆ. 2020ರಲ್ಲಿ ನಿರ್ಣಯ ತೆಗೆದುಕೊಂಡು 2020ರಲ್ಲಿ BJP ಸರ್ಕಾರನ ಇದ್ದದ್ದು 50-50 ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇಳಿ, ಅದನ್ನೇ ನೀವು ಕೇಳಿಸ್ಕೋಬೇಕು. ನೋಡಿ, ನಿಮ್ಮ ಲೆಕ್ಕ ಅಲ್ಲ. ಈಗ ನನ್ನ ಮಾತ್ರ ತಪ್ಪಿದ್ಯಾ? ನೀವು ಹೇಳ್ತಾ ಇರೋದು ಸೀಕ್ವೆನ್ಸ್ ಮಾಡ್ತೀರಿ. 2020 ಅವಾಗ್ಲೂ BJP ಸರ್ಕಾರ ಇದೆ. 50-50 ಅನುಪಾತದಲ್ಲಿ ಹಂಚಿಕೆ ಮಾಡ್ಬಿಟ್ಟು ಅಲ್ಲ ಹಂಚಿಕೆ ಮಾಡ್ಬಿಟ್ಟು ನಮ್ಮ ಸರ್ಕಾರ ಐತೇನ್ರಿ? ಮುಖ್ಯಮಂತ್ರಿ ಯಾರ್ರಿ ಅವತ್ತು? ಅಲ್ಲ 2020 ಮುಖ್ಯಮಂತ್ರಿ ಅದೇ ಹೇಳಿ.
ಈಗ ಅವಾಗ ಅವ್ರದ್ದೇ ಮುಖ್ಯಮಂತ್ರಿ ಸರ್ಕಾರ- ಇವರೇ ಆದ್ರು, ಜಮೀನಿನ ಅಲ್ಲ, owner. ಒಂದ್ ನಿಮಿಷ. ಅಲ್ಲ, ನಮ್ದು ಒತ್ತುವರಿ ಆಗಿದೆ, ನಮ್ಗೆ compensation ಕೊಡೋದಕ್ಕೆ ನಟರಾಜ್ ಗೌಡ್ರೆ, ಕೇಳ್ಬಾರ್ದಾ? ಮತ್ತೊಂದು ಪ್ರಶ್ನೆ ನೀವೇ ಉತ್ತರ ಕೊಡಿ. ತಪ್ಪದೆ. ಮತ್ತೊಂದು ಅಲ್ಲ, ಪ್ರಶ್ನೆ ನೀವು ನೀವೇ. ಅನ್ಕೊಂತಾರೆ ಇಲ್ಲ, ನಟರಾಜ್ ಗೌಡ್ರೆ, ಅಲ್ಲ, ನಟರಾಜ್ ಗೌಡ್ರೆ, ಎಲ್ಲ ನಟರಾಜ್ ಗೌಡ್ರೆ, ತ್ಯಾಗ ಮಾಡ್ಬಿಟ್ಟಿದ್ದೀರಾ ನಿಮ್ ಜಮೀನೆಲ್ಲ? ನಟರಾಜ್ ನಿಮ್ ಗೌಡ್ರೆ, ಜಮೀನ್ compensation ತಗೊಳ್ಳೋದು ಕೇಳಿಸ್ಕೊಳ್ಳಿ ನೀವು. ನಟರಾಜ್ ಗೌಡ್ರೆ, ಈಗ ಸುಮ್ನೆ ಬಿಜೆಪಿ ಇನ್ನೊಬ್ಬರನ್ನ ಸರ್ಕಾರನೇ ಇತ್ತು ಸುಳ್ಳು ಆರೋಪ ಅನ್ಕೊಳ್ಳೋಣ, ಮಾಡಕ್ ಹೋಗ್ಬಾರ್ದು. ಬಿಜೆಪಿ ಸರ್ಕಾರನೇ ಇತ್ತು ಅನ್ಕೊಳ್ಳೋಣ. ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿರುವ ಜಮೀನ್ ಕೂಡ ಇದೆ. ಇಲ್ಲಿ ನಾವು ಹಗರಣ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬರುತ್ತೆ, ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ಬರುತ್ತೆ. ಬಿಜೆಪಿ ಅವರು ಯೋಚನೆ ಮಾಡಿರಲ್ವಾ? ನೀವ್ ಹೇಳೋ ಹಾಗೆ ಬಿಜೆಪಿಯದ್ದೇ ಕೈವಾಡ ಇರೋದಕ್ಕೆ ಹಗರಣನೇ ಇಲ್ವಲ್ರಿ? ಹಗರಣನೇ ಇಲ್ಲ, ಸಿದ್ದರಾಮಯ್ಯನವರ ಹಗರಣನೇ ಇಲ್ಲ. ಒಂದ್ ನಿಮಿಷ, ಸಿದ್ದರಾಮಯ್ಯನವರ ಪತ್ನಿಗೆ ಬಂದಿರತಕ್ಕಂತಹ ಹಂಚಿಕೆನಲ್ಲಿ ಏನ್ ಹಗರಣ ಕಾಣ್ತದೆ ನಿಮ್ಗೆ? ಮೂಡಾದವರು ನಿರ್ಣಯ ತೆಗೆದುಕೊಂಡು ಅವರು ಭೂ ಸ್ವಾಧೀನ ಮಾಡಿಕೊಂಡು ಅವ್ರ ಹಂಚಿಕೆ ಮಾಡಿದ್ದಾರೆ ಹೊರತು ಅದನ್ನ ಹಗರಣ ಅಂತ ನಾವೇನ್ ಹಂತ ಹಂತವಾಗಿ ಅದನ್ನ ಹಗರಣ ಅನ್ನೋದಾದ್ರೆ ಅಭಿವೃದ್ಧಿ ಬಿಜೆಪಿ ಪಡಿಸಿದ ಭೂಮಿಯನ್ನ ಕೊಡಬೇಕು ಅಂತಲೂ ಒಂದ್ಸತಿ, ನಂತರದಲ್ಲಿ ಅಭಿವೃದ್ಧಿ ಪಡಿಸಿದ 50-50 ಆಧಾರದಲ್ಲಿ ಕೊಡಬೇಕು ಅಂತಲೂ ಒಂದ್ಸತಿ, ಈ ರೀತಿ ವರ್ಷಕ್ಕೊಂದು ನಿರ್ಣಯಗಳು ನಿವೇಶನ ಅಂದ್ರೆ ಸೈಟೇ ಕೊಡಬೇಕು ಅಂತಲೂ ಹೇಳುವಾಗ ಹಂತ ಹಂತವಾಗಿ ಬದಲಾಗ್ತಾ ಇರುವಾಗ ಇದು ಎಲ್ಲಾ ಪ್ರಕರಣದಲ್ಲೂ ಕೂಡ ಎಲ್ಲಾ ಭೂಮಿ ಹಂಚಿಕೆ ವಿಚಾರದಲ್ಲೂ ಹಿಂಗೆ ಆಗತ್ತಾ ಅಥವಾ ಹಗರಣ ಇರೋದ್ರಲ್ಲಿ ಮಾತ್ರ ಹಿಂಗಾಗತ್ತಾ? ಒಂದ್ ನಿಮಿಷ, ಈಗ ಯಾರ್ಯಾರಿಗೆ ಭೂ ಸ್ವಾಧೀನ ಆಗುತ್ತೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕಾದ್ದು ಕಾನೂನುಬದ್ಧವಾಗಿದೆ. ಈಗ ಯಾರ್ಯಾರಿಗೆ ಕೊಡಬೇಕಾಗಿತ್ತು ಕಾಂಪನ್ಸೇಷನ್ ಕೊಡ್ತಾರೆ. ಮೂಡ ನಿರ್ಣಯ ತೆಗೆದುಕೊಂಡು 50-50 ಅನುಪಾತದಲ್ಲಿ ಕೊಟ್ಟಿರ್ಬೇಕಾದ್ರೆ ಈಗ ಬೇಡ ಅಂತ ಯಾಕಂತಾರೆ ಅರ್ಜಿ ಹಾಕಿದ್ರ ವಿಜಯನಗರದಲ್ಲೇ ಬೇಕಾದ್ರೆ ಅರ್ಜಿ ಹಾಕಿದಾರ, ಅರ್ಜಿ ಇದೆಯಾ ಇಲ್ಲ ಇವರು ಕಾಂಪನ್ಸೇಷನ್ ತಗೋಬೇಕಾದಂತ ಹಕ್ಕು ಸಂಪೂರ್ಣವಾಗಿ ಅವರ ಜಮೀನ್ಗೆ ಅವರು ನಟರಾಜ್ ಗೌಡ್ರು ಎಷ್ಟು ಚೆನ್ನಾಗಿ ಸುಳ್ಳು ಹೇಳಕ್ ಕಲ್ತಿದ್ದಾರೆ. ಕೆಪಿಸಿಸಿಯ ಒಂದು ಸುಳ್ಳು ದೇವತೆ ಇದೆ, ಅದು ಅತ್ಯಂತ ಪ್ರಮುಖ ವಿಚಾರ ಏನಂದ್ರೆ ಈಗ ಏನ್ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ ಅವ್ರ ಬ್ರದರ್ ಇಲ್ಲ, ಆಮೇಲೆ ಏನು ಗಿಫ್ಟ್ ಕೊಡ್ತಾರೆ, ಅದಾದ್ಮೇಲೆ 2007ರಲ್ಲಿ ಏನು ಪ್ರೊಸೀಡಿಂಗ್ ಆಯಿತು, ಅದಾದ್ಮೇಲೆ 2020ರಲ್ಲಿ ಏನು ನಿರ್ಣಯ ಆಯಿತು, ಆವಾಗ ಅದು ಸರ್ಕಾರಕ್ಕೆ ಗೊತ್ತಿರಲಿಲ್ಲ, ಕಮಿಷನರ್ ಏನೇನು ಡಿಸೈಡ್ ಮಾಡಿದ್ರು ಅಂತ ಹೇಳಿ ಸಮೀವುಲ್ಲಾ ಅವರು KV ರಾಜೇಂದ್ರ ಅವರು IAS DCR ಆಗಿದ್ರು, ಅವ್ರು ಬರೆದಿರತಕ್ಕಂಥ ಲೆಟರ್ಲಿ ತಿಳಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಅಂದರೆ ಅತ್ಯಂತ ಪ್ರಮುಖ ಮಾಹಿತಿ ಏನು ಅಂದರೆ 2017ರಲ್ಲೇ ಪೀಠಿಕೆ ಹಾಕಿ ಇಟ್ಬಿಟ್ಟಿದ್ರು. ಏನಂದ್ರೆ ಬಿಡಿ ನಿವೇಶನ ವಿಜಯನಗರದಲ್ಲಿ ಕೆಸರು ಗದ್ದೆನಲ್ಲಿ ಅಲ್ಲಿ ಸೈಟ್ ತಗೊಳ್ಳಿಲ್ಲ ಇವರು, ಅಲ್ಲಿ ಸೈಟ್ ತಗೊಳ್ಳಿಲ್ಲ. ಎಲ್ಲಿ 3 ಲಕ್ಷ ರೂಪಾಯಿ ಇತ್ತು ಸೈಟ್, 3 ಲಕ್ಷ ರೂಪಾಯಿ ಇತ್ತು. ಎಲ್ಲಿ ಅಶೋಕ್ ಗೌಡ್ರೆ, ನಟರಾಜ್ ಗೌಡ್ರೆ, ಸಮಯ ಇದ್ದಿದ್ದಷ್ಟೇ. ನಾನು ಕಾರ್ಯಕ್ರಮ ನಿಮ್ಮಿಬ್ರದ್ದು ಮೈಕ್ ಆಫ್ ಆಗಿದೆ, ಮೈಕ್ ಆಫ್ ಆಗಿದೆ. ವಿಷಯ ಎಲ್ಲಿಂದ ಪ್ರಾರಂಭ ಮಾಡಿದೆ ಅಲ್ಲಿಗೆ ಮುಗಿಸ್ತಿದ್ದೀನಿ. ಸಿದ್ದರಾಮಯ್ಯ ಅವರ ಟ್ರ್ಯಾಕ್ ರೆಕಾರ್ಡ್ ಕೇಳಿಸ್ಕೊಳ್ರಿ. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ, ಮೈಕ್ ಆಫ್ ಆಗಿದೆ, ಇಬ್ರದ್ದು ಮೈಕ್ ಆಫ್ ಆಗಿದೆ, ಕೇಳಿಸ್ಕೊಳ್ಳಿ. ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅನ್ನೋ ರಾಜಕಾರಣಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿರುವ ಕರ್ನಾಟಕದ ಜನತೆಗೆ ಇವತ್ತು ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಸೈಟ್ ಬಂದಿದ್ಯಂತೆ ಅನ್ನೋ ವಿಚಾರ ಸುಲಭವಾಗಿ ಪಕ್ಕಕ್ಕಿಡುವಷ್ಟು ನಟರಾಜ್ ಗೌಡ್ರು ವಿವರಣೆ ಕೊಡ್ತಿರೋಷ್ಟಂತೂ ಲೈಟ್ ಆಗಂತೂ ಉಳಿದಿಲ್ಲ. ಆರೋಪ ಅಂತೂ ಬಂದಿದೆ, ಕಪ್ಪು ಚುಕ್ಕಿ ಅಂತೂ ಬಿದ್ದಿದೆ ಬಿಳಿ ಶರ್ಟ್ ಮೇಲೆ. ಅದನ್ನು ಹೇಗೆ ಪರಿಹರಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದವರೇ ಬಿಡ್ತಾರಾ? ಕುಮಾರಸ್ವಾಮಿ ಅವರಿಗೆ ಅನುಮಾನ ಇರೋ ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇನ್ನೂ ಕೂಡ ಮುಂದುವರಿಯುತ್ತೆ. ಚರ್ಚೆ ಕೂಡ ಇದೇ ವಿಚಾರದಲ್ಲಿ ಇದೇ ವೇದಿಕೆಯಲ್ಲಿ ಹಾಗೆ ಆಗುತ್ತೆ ಅನ್ನೋ ಭರವಸೆ ಕೊಡ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.